ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಘಟನಾ ಸ್ಥಳಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಿನ್ನೆ ಘಟನೆ ನಡೆದಾಗ ನಾನು ಹಾವೇರಿಯಲ್ಲಿದ್ದೆ. ಈ ಘಟನೆಯಲ್ಲಿ 2 ವರ್ಜನ್ ಇವೆ. ಒಂದು ಇಸ್ಪೇಟ್ ಆಡ್ತಿದ್ರು ಎನ್ನುವ ಮಾತುಗಳಿವೆ. ಜನರ ವರ್ಜನ್ ಬೇರೆ ಇದೆ. ಇದರ ಬಗ್ಗೆ ನಿಖರ ಮಾಹಿತಿ ಇನ್ನೂ ದೊರೆತಿಲ್ಲ. ಗ್ರಾಮಸ್ಥರಿಂದಲೂ ಮಾಹಿತಿ ಪಡೆಯುವೆ. ಈ ದುರ್ಘಟನೆ ನಡೆಯಬಾರದಿತ್ತು. ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ. ಅನೇಕ ಯುವಕರು, ವಿವಾಹಿತರು, ಅವಿವಾಹಿತರು ಇದ್ದಾರೆ. ಅವರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಲು ಬಂದರೆ ಪರಿಹಾರ ಕೊಡ್ತೇವೆ ಎಂದರು. ಶವ ಸಿಕ್ಕಿದೆ, ಇನ್ನಿಬ್ಬರು ಶವಕ್ಕಾಗಿ ಶೋಧನೆ ವಿಸಿಟ್ ಕೊಟ್ಟಿದ್ದೀರಿ. ನಿನ್ನೆ ನಾನು ಘಟನೆ ನಡೆದಾಗ ಹಾವೇರಿ KDP ಇತ್ತು. ನಾನು ಹಾವೇರಿಯಲ್ಲಿದ್ದೆ. ಸಾಯಂಕಾಲ ಮೀಟಿಂಗ್ ಮುಗಿಸಿ ನಾನು ಬೆಂಗಳೂರಿಗೆ ಬೈ ರೋಡ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ನನಗೆ ಈ ಘಟನೆ ಕುರಿತು ಈ ಕಲ್ಲು ದೇಸಾಯಿ ಅವರೇ ನನಗೆ ಮಾತನಾಡಿದ್ದಾರೆ. ಬಟ್ ಇಲ್ಲಿ 2 ವಿಚಾರಗಳಿಲ್ಲ. ಒಂದು, ಅವರು ಅಲ್ಲಿ ಇಸ್ಪೇಟ್ ಆಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರ್ಷನ್ ಇದೆ. ಇನ್ನೊಬ್ಬರು ಬೇರೆ ಥರನೂ ಮಾತನಾಡ್ತಾ ಇದ್ದಾರೆ. ಈ 2 ಬಗ್ಗೆ ನನಗೆ ನಿಖರವಾಗಿ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಅಂದರೆ ಈಗ ಇಸ್ಪೇಟ್ ಆಡಿದ್ದಾರೆ ಅನ್ನೋದೇ ಮೇಲ್ನೋಟಕ್ಕೆ ಇಸ್ಪೇಟ್ ಆಡ್ತಕ್ಕಂಥ ಸಂದರ್ಭದಲ್ಲಿ PSI ಅವರು ಹಿಡಿಲಿಕ್ಕೆ ಹೋಗಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಇದನ್ನು ಬಿಟ್ಟು ನಿಮಗೆ ಜಿಲ್ಲಾಧಿಕಾರಿಗಳು SP ಅವರು ಅದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಕೊಟ್ಟಿರ್ಬೋದು. ಮತ್ತು ಇನ್ನು ಊರಿನ ಜನ ಏನು ಹೇಳ್ತಾರೆ, ನಾನು ಇನ್ನೂ ಊರಿನ ಜನರನ್ನು ಸಂಪರ್ಕ ಮಾಡಿಲ್ಲ. ಅವ್ರವ್ರ ಕುಟುಂಬಕ್ಕೆ ಹೋಗಿ ಸಂಪರ್ಕ ಮಾಡಿ ತಿಳ್ಕೊಂಡ್ಮೇಲೆ ಸಂಪೂರ್ಣವಾಗಿ ತಮಗೆ ನಾನು ತಿಳಿಸ್ತೀನಿ. ಬಟ್ ಮೊದಲು ಈ ಘಟನೆನೇ ಆಗಬಾರ್ದು. ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ನಾನು. ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳತಕ್ಕಂಥದ್ದು ಭಾಳ ಅವಶ್ಯಕ. ಯಾಕೆಂದರೆ ಭಾಳ ಸಣ್ಣ ಯುವಕರು ಇದ್ದಾರೆ ಇದರಲ್ಲಿ. ಭಾಳ ಜನ, ಕೆಲವೊಬ್ಬರು ಮದುವೆ ಆದವ್ರು ಇದ್ದಾರೆ, ಕೆಲವೊಬ್ಬರು ಮದುವೆ ಆಗದೇ ಇರೋರು ಇದ್ದಾರೆ. ಅವ್ರ ಕುಟುಂಬದ ಜೊತೆ ಮಾತನಾಡಿದ ಮೇಲೆ ನನಗೇನು ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ತನಕ ನಿಮಗೆ ನಾನು ಏನೂ ಹೇಳಲಿಕ್ಕಾಗೋದಿಲ್ಲ. ಕುಟುಂಬದ ಸಾಂತ್ವನ ಹೇಳ್ತೀರಿ? ನಾವು ಹೋಗ್ತಾಯಿದ್ದೀನಿ, ಅವ್ರ ಮನೆಗೆ ಹೋಗಿ ಅವ್ರ ವಿಚಾರ ವಿನಿಮಯ ಮಾಡಿ ಮತ್ತೆ ನಿಮ್ಗೆ ಹೇಳ್ತೇನೆ. ಬಟ್ ಈ ವಿಷಯದಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಕುಟುಂಬ ಸಲ್ಲಿಸ್ತಕ್ಕಂಥದ್ದು ಆ ಕುಟುಂಬದ ಜವಾಬ್ದಾರಿತ್ವಾದಂಥ ಜನರ ಜೊತೆ ನಾನು ಇರಬೇಕಾಗ್ತದೆ. ಅವ್ರು ಯಾವ ರೀತಿಯಿಂದ ನನಗೆ ಸಹಾಯ ಮಾಡೋಕ್ಕಾಗ್ತದೆ ನಾನು ಮಾಡ್ತೀನಿ. ಸರ್ಕಾರದಿಂದ ಕೊಡ್ಲಿಕ್ಕೆ ಬರ್ತಿದ್ರೆ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ, ಆದರೂ ಕೂಡ 2 ಶವಗಳು ಸಿಕ್ಕಿಲ್ಲ. ನಾಳಿಂದ ಏನಾದರೂ ಹೆಚ್ಚಿನ ಸಿಗ್ತವೆ. ಅದೇನು ಸಮಯ ಮುಗಿದ ಮೇಲೆ ತಾನೇ ಸಿಗ್ತವೆ. ಮತ್ತು ಅದರಲ್ಲಿ ಯಾರಿಗೆ ಈ ಸೈಡ್ ಬರ್ತಕ್ಕಂಥ ಶಕ್ತಿ ಇದೆ ಅವ್ರು ಬರ್ತಕ್ಕಂಥ ಪ್ರಯತ್ನ ಮಾಡಿ ಹೊರಗೆ ಬಂದಿದ್ದಾರೆ. ಯಾರಿಗೆ ಬರ್ತಿರಲಿಲ್ಲ ಅಥವಾ ಅವರು ಆತಂಕಕ್ಕೆ ಒಳಗಾಗಿ ಕೂಡ ಮುಳುಗಿರ್ತಕ್ಕಂಥದ್ದು ಇರ್ತದೆ. ಅದನ್ನು ಈಗ ಬರ್ಬೋದು, ಶವಗಳು ಇವತ್ತೇ ಬರ್ಬೋದು ಅಥವಾ ನಾಳೆ ಬೆಳಗ್ಗೆ ಬರ್ಬೋದು. ಬಂದಮೇಲೆ ಇದು ಮುಖ್ಯವಾಗಿ ನಡೆದಿದ್ದು ಗ್ಯಾಮ್ಲಿಂಗ್ ವಿಚಾರವಾಗಿ. ಜಿಲ್ಲೆಯಲ್ಲಿ ಗ್ಯಾಮ್ಲಿಂಗ್ ಭಾಳ ವ್ಯಾಪಕವಾಗಿದೆ ಸರ್. ಯಾಕೆ ತಡೆ ಆಗ್ತಾ ಇಲ್ಲ? ನೋಡಿ, ಗ್ಯಾಮ್ಲಿಂಗ್ ಬಗ್ಗೆ ನನಗೆ ಜನ ಸಾಕ್ಷಿ ಸಮೇತ ಒದಗಿಸಂಗಿಲ್ಲ. ನಾನು ಭಾಳ ಸರ್ತಿ ಕೋಲಾರದಲ್ಲಿ ಕೆಲವೊಬ್ಬರು ಬಲಾಢ್ಯರು ಆಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆ ಮಾಹಿತಿ ನಾನು IG ಅವ್ರ ಜೊತೆ ಹಂಚ್ಕೊಂಡಿದ್ದೆ. SP ಅವ್ರಿಗೂ ಕೂಡ ತಿಳಿಸಿದ್ದೆ ನಾನು ಒಂದು ಸರ್ತಿ. ಆ ಥರ ಆದರೆ ನಾಳೆ ಮಕ್ಕಳು ಕೆಡ್ತವೆ. ಯಾರೇ ಬಲಾಢ್ಯರಿದ್ದರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ. ಇಂಥ ಕೆಲಸಕ್ಕೆ ಯಾರೂ ಕೂಡ ಪ್ರೇರಣೆ ಕೊಡಬಾರ್ದು ಅಂತಕ್ಕಂಥ ಮಾತು ಭಾಳ ದಿವಸ ಹಿಂದೆ ನಾನು IG ಅವ್ರಿಗೆ ಮಾತನಾಡಿದ್ದೆ. ಅದ್ರ ಬಗ್ಗೆ ನೋಡೋಣ ಇನ್ನು ನಿಖರವಾಗಿ. ಯಾಕಂದರೆ ಯಾರೇ ಆಡಿಸಿದ್ರು ಕೂಡ ಆಡಿಸ್ಬಾರ್ದಂಥ ಕೆಲಸ ಮಾಡತಕ್ಕಂಥದ್ದು ಘಟನೆ
ನಿಜವಾಗ್ಲೂ ಸಮಾಜದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.